ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಶಿ ರಂಗ. ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಚಿತ್ರರಂಗಕ್ಕೆ ಬಂದು ದಶಕಗಳೇ ಕಳೆದಿದೆ. ಅವರ ಸಿನಿ ಕೆರಿಯರ್ನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸುದೀಪ್ ಅವರು 1997ರಲ್ಲಿ ತಾಯವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟರು. ಅದಾದ ಮೇಲೆ ಸ್ಪರ್ಶ ಸಿನಿಮಾ ಅವರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ತು. ಸುದೀಪ್ ಅವರ ಕರಿಯರ್ಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಸಿನಿಮಾ ಅಂದರೆ 2001ರಲ್ಲಿ ರಿಲೀಸ್ ಆದಂಥ ಹುಚ್ಚ ಸಿನಿಮಾ. ಅದು ಅವರ ಮೊದಲ ರೀಮೇಕ್ ಸಿನಿಮಾ ಕೂಡ ಹೌದು. ಇದು ತಮಿಳಿನ ಸೂಪರ್ ಹಿಟ್ ಸಿನಿಮಾ ಸೇತು ಫಿಲಮ್ನ ರೀಮೇಕ್. ಈ ಸಿನಿಮಾ ರಿಲೀಸ್ ಆದಮೇಲೆ ಅವರಿಗೆ ಕಿಚ್ಚ ಅನ್ನೋ ಹೆಸರು ಕೂಡ ಕಾಯಂ ಆಗೋಯ್ತು. ಜನ ಅವ್ರನ್ನ ಈಗಲೂ ಕೂಡ ಪ್ರೀತಿಯಿಂದ ಕಿಚ್ಚ ಅಂತಲೇ ಕರೆಯೋದು. 2026ರ ಆರಂಭದ ವೇಳೆಗೆ ಸುದೀಪ್ ಅವರು ಸುಮಾರು 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ, ಅವರು ನಟಿಸಿದಂಥ 60 ಸಿನಿಮಾಗಳಲ್ಲಿ 25 ಸಿನಿಮಾಗಳು ರೀಮೇಕ್ ಸಿನಿಮಾಗಳೇ ಆಗಿದ್ದಾವೆ. ಬನ್ನಿ ಅವರು ನಟಿಸಿದಂಥ ರೀಮೇಕ್ ಸಿನಿಮಾಗಳು ಯಾವ್ಯಾವುದು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. 2001ರಲ್ಲಿ ರಿಲೀಸ್ ಆದಂಥ ಹುಚ್ಚ ಸಿನಿಮಾ, ಇದು ತಮಿಳಿನ ಸೇತು ಸಿನಿಮಾದ ರೀಮೇಕು. ಹಾಗೆ 2001ರಲ್ಲಿ ಮತ್ತೆ ವಾಲಿ ಸಿನಿಮಾ ರಿಲೀಸ್ ಆಗುತ್ತೆ. ಇದು ಕೂಡ ತಮಿಳಿನ ವಾಲಿ ಸಿನಿಮಾದ ರೀಮೇಕು. 2002ನಲ್ಲಿ ತೆರೆ ಕಂಡಂಥ ದಮ್ ಸಿನಿಮಾ, ಇದು ತಮಿಳಿನ ದೀನಾ ಸಿನಿಮಾದ ರೀಮೇಕು. ಹಾಗೆ 2003ರಲ್ಲಿ ತೆರೆಕಂಡಂಥ ಪಾರ್ಥ ಸಿನಿಮಾ, ಇದು ತಮಿಳಿನ ರನ್ ಸಿನಿಮಾದ ರೀಮೇಕ್. 2003ರಲ್ಲಿ ತೆರೆಕಂಡಂಥ ಸ್ವಾತಿ ಮುತ್ತು ಸಿನಿಮಾ, ಇದು ತೆಲುಗಿನ ಸ್ವಾತಿ ಮುತ್ಯಂ ಸಿನಿಮಾದ ರೀಮೇಕು. ಇದರಲ್ಲಿ ಕಮಲ್ ಹಾಸನ್ ಅವರು ನಟಿಸಿದ್ದಾರೆ, ಕನ್ನಡದಲ್ಲಿ ಸುದೀಪ್ ಅವರು ನಟಿಸಿದ್ದಾರೆ. 2004ರಲ್ಲಿ ತೆರೆಕಂಡಂಥ ನಲ್ಲ ಸಿನಿಮಾ, ನಾನು ಈ ಸಿನಿಮಾನೂ ಕೂಡ ಸೊಮೇಕ್ ಸಿನಿಮಾ ಅಂತಲೇ ಅಂದ್ಕೊಂಡಿದ್ದು, ಆದರೆ ಇದು ತಮಿಳಿನ ಮೂರಂಪಿರೆ ಸಿನಿಮಾದ ರೀಮೇಕ್ ಆಗಿದೆ. 2005ರಲ್ಲಿ ತೆರೆಕಂಡಂಥ ಕಾಶಿಪುರಂ ವಿಲೇಜ್, ಈ ಸಿನಿಮಾ ಕೂಡ ತಮಿಳಿನ ಭಗವತಿ ಸಿನಿಮಾದ ರೀಮೇಕು. ಹಾಗೆ 2005ರಲ್ಲಿ ತೆರೆಕಂಡಂಥ ಸೈ ಸಿನಿಮಾ, ಇದು ತಮಿಳಿನ ದುಲ್ ಸಿನಿಮಾದ ರೀಮೇಕು. 2005ರಲ್ಲಿ ತೆರೆಕಂಡಂಥ ನಮ್ಮಣ್ಣ ಸಿನಿಮಾ, ಇದು ತಮಿಳಿನ ಆನೈ ಸಿನಿಮಾದ ರೀಮೇಕ್ ಆಗಿದೆ. ಸುದೀಪ್ ಅವರು ಅವರ ಸಿನಿ ಕರಿಯರ್ನ ಮಧ್ಯದಲ್ಲಿ ಸುಮಾರು ರೀಮೇಕ್ ಸಿನಿಮಾಗಳಲ್ಲಿ ನಟಿಸ್ತಾರೆ, ಆದರೆ ಅಷ್ಟೊಂದು ಯಾವುದು ಅವರಿಗೆ ಕೈ ಹಿಡಿಯಲ್ಲ. ಆದರೆ 2006ರಲ್ಲಿ ತೆರೆಕಂಡಂಥ ಮೈ ಆಟೋಗ್ರಾಫ್ ಸಿನಿಮಾ ಸುದೀಪ್ ಅವ್ರಿಗೆ ಒಂದು ಬಿಗ್ ಹಿಟ್ಟನ್ನು ತಂದುಕೊಡುತ್ತೆ. ಈ ಸಿನಿಮಾನ ಅವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಕೂಡ ಮಾಡಿದರು. ಈ ಸಿನಿಮಾ ಕೂಡ ತಮಿಳಿನ ಆಟೋಗ್ರಾಫ್ ಚಿತ್ರದ ರೀಮೇಕ್ ಆಗಿತ್ತು. ನಂಬರ್ 73 ಶಾಂತಿ ನಿವಾಸ, ಈ ಸಿನಿಮಾ 2007ರಲ್ಲಿ ತೆರೆಕಂಡಿತ್ತು. ಈ ಸಿನಿಮಾ ಹಿಂದಿ ಸಿನಿಮಾದ ಬಾವರ್ಚಿ ಚಿತ್ರದ ರೀಮೇಕು. 2008ರಲ್ಲಿ ತೆರೆಕಂಡಂಥ ಕಾಮಣ್ಣನ ಮಕ್ಕಳು ಸಿನಿಮಾ, ಈ ಸಿನಿಮಾ ಮಲಯಾಳಂನ ತಮ್ಮನು ಮಕ್ಕಳು ಚಿತ್ರದ ರೀಮೇಕು. 2008ರಲ್ಲಿ ತೆರೆಕಂಡಂಥ ಮಸ್ತ್ ಮಜಾ ಮಾಡಿ, ಇದು ಕೂಡ ಹಿಂದಿಯ ಧಮಾಲ್ ಚಿತ್ರದ ರೀಮೇಕು. 2009ರಲ್ಲಿ ತೆರೆಕಂಡಂಥ ವೀರ ಮದಕರಿ, ಈ ಸಿನಿಮಾ ತೆಲುಗಿನ ವಿಕ್ರಮಾರ್ಕುಡು ಚಿತ್ರದ ರೀಮೇಕು. 2010ರಲ್ಲಿ ತೆರೆಕಂಡಂಥ ಮಿಸ್ಟರ್ ತೀರ್ಥ, ಇದು ಮಲಯಾಳಂನ ಸ್ಫಟಿಕಂ ಚಿತ್ರದ ರೀಮೇಕು. 2010ರಲ್ಲಿ ತೆರೆಕಂಡಂಥ ಕಿಚ್ಚ ಹುಚ್ಚ, ಇದು ತಮಿಳಿನ ಚಿತ್ರಂ ಸೇತುತಡಿ ಚಿತ್ರದ ರೀಮೇಕು. 2011ರಲ್ಲಿ ತೆರೆಕಂಡಂಥ ಕೆಂಪೇಗೌಡ, ಇದು ತಮಿಳಿನ ಸಿಂಗಂ ಚಿತ್ರದ ರೀಮೇಕು. 2013ರಲ್ಲಿ ವರದನಾಯಕ ಚಿತ್ರ ರಿಲೀಸ್ ಆಗುತ್ತೆ, ಇದು ತೆಲುಗಿನ ಲಕ್ಷ್ಯಂ ಚಿತ್ರದ ರೀಮೇಕು. 2014ರಲ್ಲಿ ಮಾಣಿಕ್ಯ ಚಿತ್ರ ರಿಲೀಸ್ ಆಗುತ್ತೆ, ಇದು ತೆಲುಗಿನ ಮಿರ್ಚಿ ಸಿನಿಮಾದ ರೀಮೇಕು. 2015ರಲ್ಲಿ ರನ್ನ ಚಿತ್ರ ರಿಲೀಸ್ ಆಗುತ್ತೆ, ಈ ಸಿನಿಮಾ ತೆಲುಗಿನ ಅತ್ತಾರೆಂಟಿಕಿ ದಾರಿದಿ ಚಿತ್ರದ ರೀಮೇಕ್ ಆಗಿದೆ. 2016ರಲ್ಲಿ ಮುಕುಂದ ಮುರಾರಿ ಚಿತ್ರ ತೆರೆ ಕಾಣುತ್ತೆ, ಈ ಸಿನಿಮಾ ಹಿಂದಿಯ ಓ ಮೈ ಗಾಡ್ ಚಿತ್ರದ ರೀಮೇಕು. 2018ರಲ್ಲಿ ತೆರೆಕಂಡಂಥ ಅಂಬಿ ನಿಂಗ್ ವಯಸ್ಸಾಯಿತು, ಈ ಸಿನಿಮಾ ತಮಿಳಿನ ಪಾಪಾಂಡಿ ಚಿತ್ರದ ರೀಮೇಕ್ ಆಗಿದೆ. ಸುದೀಪ್ ಅವರು ಹೆಚ್ಚಾಗಿ ತಮಿಳು ಮತ್ತು ತೆಲುಗು ರೀಮೇಕ್ ಸಿನಿಮಾಗಳಲ್ಲೇ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ತೆಲುಗುಗಿನ್ನ ಹೆಚ್ಚಾಗಿ ಅವರು ಕಾಣಿಸ್ಕೊಂಡಿರೋದು ತಮಿಳು ಚಿತ್ರದ ರೀಮೇಕ್ಗಳಲ್ಲೇ. ಸುದೀಪ್ ಅವರು ಇತ್ತೀಚಿನ ವರ್ಷಗಳಲ್ಲಿ ರೀಮೇಕ್ ಸಿನಿಮಾದಿಂದ ಕಂಪ್ಲೀಟಾಗಿ ಹೊರಗುಳಿದಿದ್ದಾರೆ ಅಂತಲೇ ಹೇಳ್ಬೋದು. 2018ರಲ್ಲಿ ಬಂದಂಥ ಅಂಬಿ ನಿಂಗ್ ವಯಸ್ಸಾಯಿತು ಸಿನಿಮಾನೇ ಅವರ ಅಫಿಷಿಯಲ್ ರೀಮೇಕ್ ಸಿನಿಮಾ ಆಗಿದೆ. ಈಗ ಅವರು ಹೆಚ್ಚಾಗಿ ಒರಿಜಿನಲ್ ಮತ್ತು ಎಕ್ಸ್ಪೆರಿಮೆಂಟ್ ಕಥೆಗಳಿಗೇ ತುಂಬ ಆದ್ಯತೆ ನೀಡ್ತಾ ಇದ್ದಾರೆ. ಅವರ ಅಪ್ಕಮಿಂಗ್ ಸಿನಿಮಾ ಬಿಲ್ಲ ರಂಗ ಭಾಷಾಗೆ ಅವರ ಫ್ಯಾನ್ಸ್ಗಳು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸುದೀಪ್ ಅವರು ಇವಾಗ ಬರೀ ರೀಮೇಕ್ ಸಿನಿಮಾಗಳಷ್ಟೇ ಸೀಮಿತ ಆಗದೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಕೀರ್ತಿಯನ್ನು ಬೆಳಗಿಸ್ತಾ ಇದ್ದಾರೆ. ಇದೇ ತರಹದ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.